ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಲಸ್ಸಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಕುಡಿಯೋದಕ್ಕಿಂತ ಮನೇಲೇ ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಮಾಡ್ಕೋಬೋದು. ಮಿಕ್ಸಿಲೂ ನಾನು ಮಿಕ್ಸಿಲಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಮೊಸರನ್ನ. ಬಟ್ ಕರೆಂಟ್ ಹೋಯಿತು. ಅದಕ್ಕೆ ನಾನು ಕೈಲೇ ಮಾಡೋಣ ಅಂತ ಇವಾಗ ಜಾರಲ್ಲಿರೋದನ್ನ ನಾನು ಒಂದು ಅರ್ಧ ಲೀಟ್ರ್ ಮೊಸರನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಐಸ್ ಕ್ಯೂಬ್ನ ಹಾಕೋತಾ ಇದ್ದೀನಿ, ಯಾಕೆಂದರೆ ಲಸ್ಸಿ ಸ್ವಲ್ಪ ತಣ್ಣಗಿದ್ರೇ ಚೆಂದ. ಹಾಗಾಗಿ ಇಲ್ಲಿ ಶುಗರ್ನ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಅದ್ರ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಅದು ಟೇಸ್ಟ್ ಬರೋದು. ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಈ ಬೇಸಿಗೆಗೆ ಕೂಲಾಗಿರಬೇಕಲ್ವ, ಹಾಗಾಗಿ ಇಲ್ಲಿ ಐಸ್ ಕ್ಯೂಬನ್ನು ಹಾಕ್ಕೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ಮೊಸರು, ಗಟ್ಟಿ ಮೊಸರು ತೊಗೊಂಡ್ರೆ ನಿಮಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಮನೇಲಿ ಎಪ್ಪಾಕಾದರೂ ಮಾಡ್ಬೋದು, ಇಲ್ಲ ಪ್ಯಾಕೆಟ್ ತೊಗೊಂಬಂದಾದರೂ ಮಾಡ್ಬೋದು. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿದ್ಮೇಲೆ ನಮಗೆ ಒಂದು ತಿಕ್ನೆಸ್ಸು ಬರುತ್ತೆ. ನಿಮಗೆ ಇನ್ನೂ ಜಾಸ್ತಿ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಕೊಂಡು ನೀವು 1 ಲೀಟ್ರ್ ಮೊಸರಿಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಮಾಡ್ಕೋಬೋದು. ಅದು ಚೆನ್ನಾಗಿರುತ್ತೆ. ಅಂದರೆ ತುಂಬ ತಿಕ್ನೆಸ್ ಬೇಡ, ತುಂಬ ತೆಳುವೂ ಬೇಡ ಅಂತ ಒಂದು ಮೀಡಿಯಮಲ್ಲಿ ನಾನು ಮಾಡ್ತಾಯಿರೋದು. ಹಾಗಾಗಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಬ್ಲೆಂಡರು, ಅಂದರೆ ಇಲ್ಲಾಂದರೆ ನಿಮಗೆ ಮಜ್ಜಿಗೆ ಕಡಿಯೋದು ಈ ಹಳ್ಳಿ ಕಡೆಯಲ್ಲೆಲ್ಲ ಮಂತ್ ಅಂತ ಸಿಗುತ್ತೆ ನೋಡಿ, ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಕೈಲಿ ಈ ಥರ ಪ್ರೆಸ್ ಮಾಡಿದ್ರೆ ಆಗೋಂಥ ಬ್ಲೆಂಡರ್ ಸಿಗುತ್ತೆ, ಆ ರೀತಿ ಬೇಕಾದರೂ ಮಾಡ್ಬೋದು. ಇಲ್ಲಾಂದರೆ ಕರೆಂಟಿನ ಸಿಗುತ್ತಲ್ಲ, ಈ ಕ್ರೀಮ್ ಎಲ್ಲ ಬ್ಲೆಂಡ್ ಮಾಡೋ ಅಂಥದ್ದು, ಅದನ್ನು ತೊಗೊಂಬಂದು ಮಾಡ್ಬೋದು. ನಾನಿಲ್ಲಿ ಇದರಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ತಿಕ್ನೆಸ್ಸು ಸಾಕು, ಏಕೆಂದರೆ ಒಂದು ಮೀಡಿಯಮ್ಮಾಗಿ ಕುಡಿಯೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿರುತ್ತೆ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ. ಮಾಮೂಲಿ ಈಗ ಹೊರಗಡೆ ಹೆಂಗೆ ನಾವು ಲಸ್ಸಿ ಕುಡಿತೀವೋ ಅದೇ ಇದರಲ್ಲಿ ಬರುತ್ತೆ. ಸಾಕು ನೋಡಿ. ಸೌಟ್ಗೆಲ್ಲ ಎಷ್ಟು ತಿಕ್ನೆಸ್ ಅಂಟ್ಕೊಂಡಿದೆಯಲ್ಲ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇದಕ್ಕೆ ಡ್ರೈ ಫ್ರೂಟ್ಸ್ಗಳ್ನ ಹುರಿದು ಅದನ್ನು ಪುಡಿ ಮಾಡಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀವು ಈ ರೀತಿ ಲಸ್ಸಿ ಮಾಡ್ಬೋದು. ಬೇಸಿಗೆಲಿ ತುಂಬ ದೇಹಕ್ಕೆ ತಂಪಾಗಿ ಬೇಕು ಅಂತಂದರೆ ಈ ರೀತಿ ಲಸ್ಸಿ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ಈ ಹೊರಗಡೆ ಸೈಡು ನಾವು ಜ್ಯೂಸು ರೆಡಿಮೇಡ್ ಎಲ್ಲ ತೊಗೊಂಬಂದು ಕುಡಿಯೋ ಬದಲು ಈ ರೀತಿ ಮನೇಲೇ ಹಾಲು ಮೊಸರಿಂದನೇ ನಮಗೆ ಒಳ್ಳೊಳ್ಳೆ ರೆಸಿಪಿಗಳು, ಒಳ್ಳೊಳ್ಳೆ ಡ್ರಿಂಕ್ಗಳು ಮಾಡ್ಕೊಬೋದು. ಹಾಗಾಗಿ ಮನೇಲೇ ಆದಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಗ್ಲಾಸ್ ತೊಗೊಂಡು, ಅಂದರೆ ನಾನಿಲ್ಲಿ ಮಣ್ಣಿನ ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಗ್ಲಾಸಿನ ಗ್ಲಾಸ್ ಬೇಕಾದ್ರೂ ತೊಗೋಬೋದು. ಇಲ್ಲಿ ಅದನ್ನು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಬ್ಲೆಂಡ್ ಮಾಡಿದಾಗ ನೊರೆ ಥರ ಬಂದಿತ್ತು, ಅದನ್ನು ನಾನಿಲ್ಲಿ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ನಾನು ಬಾದಾಮಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಡ್ರೈ ಫ್ರೂಟ್ಸ್ ಬೇರೆ ಹಾಕ್ಕೋಬೋದು, ಇಲ್ಲ ಅದು ರುಬ್ಬಿಟ್ಟು ಬೇಕಾದರೂ ಮಾಡ್ಕೋಬೋದು. ನಿಮ್ಗೆ ಇನ್ನೂ ತಿಕ್ನೆಸ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ನೋಡ್ಕೊಂಡು ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅಂದರೆ ನಾನು ಐಸ್ ಕ್ಯೂಬ್ ಹಾಕಿರೋದ್ರಿಂದ ತುಂಬ ಕೂಲಾಗಿದೆ. ಇದ್ರ ಜೊತೆಗೆ ನಿಮಗೆ ಹಾಲಿನ ಕೆನೆ ಅಂದರೆ ನೀವು ಮನೇಲೇ ಹಾಲು ಕಾಯಿಸಿ ಎಪ್ಪಾಕಿ ಎತ್ತಿಟ್ಟಿದ್ರೆ ಕೆನೆ ಅಂಥದ್ದು ಬರುತ್ತಲ್ಲ, ಅದನ್ನ ಮೇಲ್ಗಡೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಲಾಸ್ಟಿಗೆ ಈ ರೀತಿ ನಾನು ಸೆಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು, ಆರೋಗ್ಯಕ್ಕೆ ಒಳ್ಳೆಯದು. ತಂಪು ಕೂಲ್ ರೆಡಿ ಆಯಿತು ಲಸ್ಸಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.